ಕಳೆದ 2-3 ದಿನಗಳಿಂದ ದರ್ಶನ್ನ ಜೈಲು ವಾಸದ ಬಗ್ಗೆಯೇ ಚರ್ಚೆ, ಆ ರಾಜಾತಿಥ್ಯದ ಬಗ್ಗೆಯೇ ಚರ್ಚೆ. ಆ ರಾಜಾತಿಥ್ಯದ ಬಗ್ಗೆ ಚರ್ಚೆ ಆಗೋದಕ್ಕೆ ಒಂದು ಕಾರಣ ಅಂತಂದ್ರೆ ಆ ಫೋಟೋ. ನಿಜಕ್ಕೂ ಎಲ್ಲರಲ್ಲೂ ಇರುವಂತಹ ಒಂದು ಕುತೂಹಲ ಪ್ರಶ್ನೆ ಅಂತಂದ್ರೆ ಆ ಫೋಟೋ ಬಗ್ಗೆ. ಆ ಫೋಟೋ ಎಲ್ಲಿಂದ ಬಂತು ಅಂತ. ಜೈಲಿನಲ್ಲಿ ಬಿಂದಾಸನ ಫೋಟೋ ಹೊರ ಬಂದಿದ್ದೆ ರೋಚಕ. ಪವರ್ ಟಿವಿಯಲ್ಲಿ ಮಾತ್ರ ಈ ಬಗ್ಗೆ ಖಚಿತ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಸಹಚರರಿಂದಲೇ ಫೋಟೋ ರಿವೀಲ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ನಾಗನ ಜೊತೆ ಇರುವ 20 ಸಹಚರರು, ಜೈಲಲ್ಲಿರುವ ಕಣ್ಣನ್, ವೇಲು, ಸಿದ್ದಾಪುರ ಸುನಿಲ್ ಸೇರಿದಂತೆ ಇತರರು ಆಗಸ್ಟ್ 22ರಂದು ಆರೋಪಿ ವೇಲು ಮೊಬೈಲ್ನಲ್ಲೇ ಫೋಟೋ ಸೆರೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇರೋದು. ನಿಜಕ್ಕೂ ಆ ಫೋಟೋ ಎಲ್ಲಿಂದ ಬಂತು, ಯಾರು ರಿವೀಲ್ ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈಗ ಹೊರ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಜೈಲಿನಲ್ಲಿ ಇರುವವರೇ ಇನ್ನೊಂದು ತಂಡದಿಂದ ಈ ಫೋಟೋ ರಿವೀಲ್ ಆಗಿದೆ ಅಂತ. ಹಾಗಾದ್ರೆ ಆ ತಂಡ ಯಾರು, ಯಾಕಾಗಿ ಈ ಫೋಟೋವನ್ನ ರಿವೀಲ್ ಮಾಡಿದ್ರು, ಈ ಎಲ್ಲಾ ಅಂಶಗಳು ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಆ ಒಂದೊಂದೇ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಂದಾಸನ ಫೋಟೋ ಹೊರ ಬಂದಿದ್ದೇ ರೋಚಕ. ಆ ಫೋಟೋ ತೆಗೆದಿದ್ಯಾರು, ಅದನ್ನ ಹೊರಗೆ ಬಿಟ್ಟಿದ್ಯಾರು, ಅಂದ್ರೆ ರಿವೀಲ್ ಮಾಡಿದ್ಯಾರು, ಯಾಕಾಗಿ ರಿವೀಲ್ ಮಾಡಿದ್ರು, ಏನು ಅನ್ನುವಂತಹ ವಿಚಾರ ನಿಜಕ್ಕೂ ರೋಚಕವಾಗಿದೆ. ಏನದು ನೋಡ್ತಾ ಹೋಗೋಣ. ಬಿಲ್ಡಪ್ ಕೊಡಲು ಫೋಟೋ ಕ್ಲಿಕ್ಕಿಸಿದ್ನಂತೆ ಆರೋಪಿ ವೇಲು. ನಮ್ ಬಾಸ್ ನಾಗನ್ನ ಹುಡುಕಿಕೊಂಡು ದರ್ಶನ್ ಅವರೇ ಬಂದವ್ರೆ ಅಂತ ಬಿಲ್ಡಪ್ ಕೊಡೋದಕ್ಕೆ ಆರೋಪಿ ವೇಲು ಮುಂದಾಗ್ತಾನೆ. ತಮ್ಮ ಹುಡುಗರಿಗೆ ಈ ಫೋಟೋ ಕಳುಹಿಸಿ ಬಿಲ್ಡಪ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದ ಆರೋಪಿ ವೇಲು. ಇದು ನಾಗ ಹಾಗೂ ವೇಲು ಸಹೋದರ ಕಣ್ಣನ್ ಗಮನಕ್ಕೆ ಬಂದಿರಲಿಲ್ಲ. ಈ ಫೋಟೋ ಸಹಚರರಿಗೂ ಕಳುಹಿಸಿದ್ನಂತೆ ಆರೋಪಿ ವೇಲು. ಸದ್ಯ ಫೋಟೋ ವೈರಲ್ ಆಗಿದ್ರಿಂದ ನಾಗ ಸಿಟ್ಟಾಗಿದ್ದಾನೆ. ವೇಲುಗೆ ಕಪಾಳ ಮೋಕ್ಷ ಮಾಡಿದ್ದಾನಂತೆ ವಿಲ್ಸನ್ ಗಾರ್ಡನ್ ನಾಗ. ನೋಡಿ ಎಷ್ಟೆಲ್ಲ ಎಡವಟ್ಟಾಯ್ತು ಅಂತ. ಈಗ ವಿಲ್ಸನ್ ಗಾರ್ಡನ್ ನಾಗ ವೇಲುಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಅಂದ್ರೆ ಅಲ್ಲಿ ಒಬ್ಬ ಸ್ಟಾರ್ ನಟನ ಜೊತೆ ಕುತ್ಕೊಂಡು ಮಾತನಾಡ್ತಿದ್ದಾರೆ ನಮ್ಮ ಬಾಸ್ ಅಂತ ಬಿಲ್ಡಪ್ ಕೊಡೋದಕ್ಕೆ ಆ ವೇಲು ಆ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಇತರರಿಗೆ ಕೊಟ್ಟು ಅದನ್ನ ಕಳಿಸಿ ಬಿಲ್ಡಪ್ ಕೊಡೋದಕ್ಕೆ ಮುಂದಾಗಿದ್ದ. ಈಗ ಅದೇ ಎಡವಟ್ಟಿಗೆ ಕಾರಣ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ ನಾವು ಫೋಟೋದಲ್ಲಿ. ಅದು ವೇಲು ಎಂಬಾತ ಈ ಕಡೆ ಕ್ರೀಮ್ ಕಲರ್ ಶರ್ಟ್, ಸಿಮೆಂಟ್ ಕಲರ್ ಶರ್ಟ್, ಟಿ ಶರ್ಟ್ ಹಾಕಿರುವಂತಹ ವ್ಯಕ್ತಿಯೇ ವೇಲು ಎಂಬಾತ. ಈತನೇ ಆ ಫೋಟೋವನ್ನ ಕ್ಲಿಕ್ಕಿಸಿರೋದು. ಇನ್ನೊಬ್ಬ ಕಣ್ಣನ್. ಈ ವೇಲು ಎಂಬಾತ ಈ ಫೋಟೋವನ್ನ ಕ್ಲಿಕ್ಕಿಸಿ ಅಲ್ಲಿ ನಾಗ, ವಿಲ್ಸನ್ ಗಾರ್ಡನ್ ನಾಗ ಏನಿದಾರಲ್ಲ, ನಮ್ಮ ಅಣ್ಣನ ಜೊತೆ ಬಾಸ್ ಕೂತ್ಕೊಂಡಿದ್ದಾರೆ, ಮಾತನಾಡ್ತಿದ್ದಾರೆ ಅಂತ ಬಿಲ್ಡಪ್ ಕೊಡೋದಕ್ಕೆ ಮುಂದಾಗ್ತಾನೆ ಈ ಫೋಟೋ ಮುಖಾಂತರ. ಆ ನಂತರ ಈ ಫೋಟೋ ವೈರಲ್ ಆಗುತ್ತೆ. ಆ ನಂತರ ಏನೇನೆಲ್ಲ ಆಯ್ತು ಬೆಳವಣಿಗೆಗಳು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ಇದೇ ಫೋಟೋ ದೊಡ್ಡ ಚರ್ಚೆಗೆ ಕಾರಣವಾಗಿದೆ, ದೊಡ್ಡ ಸುದ್ದಿಗೆ ಕಾರಣವಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಸಹಜವಾಗಿ ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು, ಈ ಫೋಟೋ ತೆಗೆದಿದ್ಯಾರು, ರಿವೀಲ್ ಆಗಿದ್ ಯಾಕೆ, ಏನು ಅಂತ ಹಲವಾರು ಪ್ರಶ್ನೆಗಳಿತ್ತು. ಈಗ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ರಜನಿ, ಏನು ಪರಪ್ಪನಗರ ಜೈಲಿನಲ್ಲಿ ಒಂದು ಫೋಟೋ ರಿವೀಲ್ ಆಗುತ್ತೆ. ಆ ಫೋಟೋವನ್ನು ತೆಗೆದಿದ್ದು ಯಾರು ಅನ್ನೋದು ಸಾಕಷ್ಟು ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿರುವಂಥದ್ದು. ನಿನ್ನೆ ಕೂಡ ಈ ಘಟನೆ ಬಗ್ಗೆ ಏನು ಪವರ್ ಟಿವಿ ಒಂದು ಸುದ್ದಿಯನ್ನು ವಿತರಣೆ ಮಾಡಿತ್ತು. ಅಂದರೆ ರೌಡಿ ಶೂಟರ್ ಆಗಿರುವಂಥ ವೇಲು ಈ ಒಂದು ಫೋಟೋವನ್ನು ತೆಗೆದು ವೈರಲ್ ಮಾಡಿದ್ದಾನೆ ಅಂತ ಹೇಳಿದರೆ, ಈತ ಏನಂತ ಹೇಳಿದರೆ, ಈ ವೇಲು ಏನಿದ್ದಾನೆ, ವೇಲು ಮತ್ತು ಕಣ್ಣನ್ ಇಬ್ಬರು ಕೂಡ ಸ್ವಂತ ಅಣ್ಣ ತಮ್ಮಂದಿರಾಗಿರ್ತಾರೆ. ವಿಲ್ಸನ್ ಗಾರ್ಡನ್ ನಾಗನ ಒಂದು ಟೀಮ್ನಲ್ಲಿ ಕೂಡ ಇವರಿಬ್ಬರು ಇರ್ತಾರೆ. ಎರಡೆರಡು ಡಬಲ್ ಮರ್ಡರ್ ಕೇಸ್ಗಳಲ್ಲೂ ಕೂಡ ಈತನ ಸಹಚರರಾಗಿರುವಂಥದ್ದು. ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರೇ ಕೂಡ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಈಗ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಅವರು ಕೂತ್ಕೊಂಡು ಮಾತಾಡ್ತಾ ಇರುವಂಥ ಒಂದು ಫೋಟೋವನ್ನು ಇದೇ ವೇಲು ತೆಗೆದಿರ್ತಾನೆ. ತೆಗೆದು ತನ್ನ ಹೊರಗಡೆ ಇರುವಂತಹ ಸಹಚರ ಏನಿರ್ತಾರೆ ಮತ್ತು ಅವರ ಫ್ರೆಂಡ್ಸ್ ಗ್ರೂಪ್ ಏನಿರುತ್ತೆ, ಸೊ ಅದಕ್ಕೆ ಶೇರ್ ಮಾಡಿರ್ತಾನೆ. ಅಂದರೆ ನಮ್ಮ ಬಾಸನ್ನು ಹುಡ್ಕೊಂಡು ದರ್ಶನ್ ಅವರೇ ಬಂದಿದ್ದಾರೆ, ಅವರಿಗೆ ನಾವೇ ಕೂಡ ಶೆಲ್ಟರ್ ಕೊಟ್ಟಿದ್ದೀವಿ, ಇಲ್ಲಿ ಅವರು ಆರಾಮಾಗಿದ್ದಾರೆ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಸೊ ನಮ್ಮ ಅಣ್ಣ ಇರೋವರೆಗೂ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿ ಕೂಡ ಈತ ಒಂದು ಸ್ಟೇಟಸನ್ನು ಕೂಡ, ಅಂದರೆ ಒಂದು ಮೆಸೇಜನ್ನು ಕೂಡ ಹಾಕಿ ಒಂದು ಫೋಟೋವನ್ನು ವೈರಲ್ ಮಾಡಿರ್ತಾರೆ. ಆ ಫೋಟೋ ಸಿಕ್ಕಿದ ಕೂಡಲೇ ಈಗ ಸದ್ಯಕ್ಕೆ ಆ 9 ಜನ ಆರೋಪಿ ಏನು
ಜೈಲು ಅಧಿಕಾರಿಗಳಿದ್ದಾರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿರುವಂಥದ್ದು. ಆ ಫೋಟೋ ವೈರಲ್ ಆಗ್ತಾ ಇದ್ದ ಹಿನ್ನೆಲೆಯಲ್ಲೇ ವಿಚಾರಣೆಯನ್ನು ಮಾಡ್ತಾರೆ ಒಳಗಡೆ. ಆ ಸಂದರ್ಭದಲ್ಲಿ ಆ ವೇಲು ಕೂಡ ವಿಲ್ಸನ್ ಗಾರ್ಡನ್ ನಾಗನಿಗೆ ಒಂದು ಮಾತಾಡೋದಣ್ಣ, ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ, ನನ್ನ ಉದ್ದೇಶ ಬೇರೆ ಇತ್ತು, ಬೇಕು ಅಂತ ಮಾಡಲಿಲ್ಲ ಅಂತ ಕೂಡ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಆತನ ಸಹೋದರ ಆಗಿರುವಂತಹ ವೇಲು ಸಹೋದರ ಕಣ್ಣನ್ ಕೂಡ ಅವರಿಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಬೆಲ್ಟ್ನಿಂದ ಸಾಕಷ್ಟು ಹಲ್ಲೆ ಮಾಡಿರುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾವಾಗ ಈ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಯಾಕೆ ಕೂತ್ಕೊಂಡ್ರು ಅಂತ ಹೇಳಿದ್ರೆ, ರಚಿತಾರಾಮನ್ನ ಮೀಟ್ ಮಾಡಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಥವಾ ಒಳಗಡೆ ಹೋಗುವಂತಹ ವೇಳೆಯಲ್ಲಿ ಏನು ವಿಲ್ಸನ್ ಗಾರ್ಡನ್ ನಾಗನನ್ನು ಇರುವಂತಹ ಬ್ಯಾರಕ್ ಕಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಕೂತು ಮಾತಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆಗ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿಸಿಕೊಂಡು ಕೂತಿದ್ರು ಅಂತ ಹೇಳೋ ಕಡೆ ಹೇಳ್ತಾ ಇರುವಂಥದ್ದು. ಇದಕ್ಕೆ ಜೈಲಾಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಒಂದು ವೇಳೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಬಂದು ಜೈಲಾಧಿಕಾರಿಗಳು ಇಲ್ಲಿಂದ ತೆರಳಬೇಕು ಅಂತ ಹೇಳಿದಾಗ ವಿಲ್ಸನ್ ಗಾರ್ಡನ್ ನಾಗ ಕೂಡ ಒಂದೆರಡು ನಿಮಿಷ ವೆಯ್ಟ್ ಮಾಡ್ರಿ ಹೋಗ್ತಾರೆ ಅಂತ ಹೇಳಿ ಕೂಡ ತಮ್ಮದೇ ದಾಟಿಯಲ್ಲಿ ಕೂಡ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. ಸೊ ರಚಿತಾರಾಮ್ ಅವರು ಬಂದು ಹೋದ ನಂತರ ಈ ಒಂದು ಬೆಳವಣಿಗೆ ಆಗಿದೆ ಅಂತೇಳಿ ಕೂಡ ಗೊತ್ತಾಗ್ತಾರೆ. ಅಂದರೆ ಈ ಪ್ರಕರಣದಲ್ಲಿ ರಚಿತಾರಾಮ್ನ ಮೀಟ್ ಮಾಡಿ ಹೋದ ಸಂದರ್ಭದಲ್ಲಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಫೋಟೋ ವೈರಲ್ನಿಂದ ವೇಲುಗೆ ಈಗಾಗಲೇ ಸಾಕಷ್ಟು ಹಲ್ಲೆ ಕೂಡ ಆಗಿರುವಂಥದ್ದು. ಮುಂದೆ ಈ ರೀತಿಯಾದಂಥ ಅವಘಡಗಳು ಆಗಬಾರ್ದು ಅಂತ ಹೇಳಿ ಈಗ ವಿಲ್ಸನ್ ಗಾರ್ಡನ್ ನಾಗ ಕೂಡ ವಾರ್ನನ್ನು ಮಾಡಿರುವಂಥದ್ದು. ರಜನಿ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.